ನನ್ನ ದೇವರು ಈಗ ತಾನೇ ಶುರುವಾದಂಥ ಒಂದು ಸೀರಿಯಲ್. ಅಬ್ಬಬ್ಬ ಅಂತಂದರೆ 40 ಸಂಚಿಕೆಯನ್ನು ಈ ಸೀರಿಯಲ್ ಪ್ರಸಾರ ಮಾಡಿರಬಹುದೇನು. ಆದರೆ ದಿಢೀರಂತೆ ಈ ಸೀರಿಯಲನ್ನು ಮುಕ್ತಾಯಗೊಳಿಸಲಾಗ್ತಾ ಇದೆ. ಈ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೇನೆ ಮಯೂರಿ ಅವರ ಅಭಿಮಾನಿಗಳಿಗೆ ಬೇಸರ ಆಗಿದೆ. ಹಾಗಿದ್ರೆ ಮುಗಿಸ್ತಾ ಇರೋದು ಯಾಕೆ? ಮಯೂರಿ ಏನು ಹೇಳ್ತಾರೆ? ಮುಗಿಸಿದ ಮೇಲೆ ಬೇರೆ ಇನ್ನೇನು ಪ್ರಸಾರ ಆಗತ್ತೆ? ಬರೀ ಇದೊಂದೇ ಸೀರಿಯಲ್ ಮುಕ್ತಾಯ ಆಗ್ತಾ ಇದೆಯಾ? ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಆದರೆ ಇಲ್ಲಿವರೆಗೂ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ಕಲರ್ಸ್ ಕನ್ನಡದಲ್ಲಿ ಈಗ ಒಂದಷ್ಟು ಸೀರಿಯಲ್ಗಳು ಪ್ರಸಾರ ಆಗ್ತಾ ಇದೆ. ಅದರಲ್ಲಿ ಕೆಲವಕ್ಕೆ TRP ಇದೆ, ಕೆಲವಕ್ಕೆ TRPನೇ ಇಲ್ಲ. ಝೀ ಮತ್ತು ಕಲರ್ಸ್ ಅಂತ ಬಂದಾಗ ಝೀಯಲ್ಲಿ ಬರ್ತಾ ಇರುವ ಎಲ್ಲ ಸೀರಿಯಲ್ಗಳಿಗೂ ಕೂಡ ಉತ್ತಮವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ. ಆದರೆ ಅದು ಯಾಕೋ ಗೊತ್ತಿಲ್ಲ, ಕಲರ್ಸಲ್ಲಿ ಬರ್ತಾ ಇರುವಂಥ ಸೀರಿಯಲ್ಗಳ ಪೈಕಿ ಕೆಲವು ಸೀರಿಯಲ್ಸ್ಗಳು ಜನರ ಮನಸ್ಸಿಗೆ ಹತ್ತಿರ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಸಾಕಷ್ಟು ಪ್ರಯೋಗಗಳನ್ನು ಕಲರ್ಸ್ ಕನ್ನಡ ಕೂಡ ಮಾಡ್ಕೊಂಡು ಬರ್ತಾ ಇದೆ. ಮಯೂರಿ ಅನ್ನುವಂಥ ಒಬ್ಬ ಸ್ಟಾರ್ ನಟಿ. ಮಯೂರಿ ಮೊದಲು ಮಾಡ್ತಾ ಇದ್ದಿದ್ದು ಕೂಡ ಸೀರಿಯಲನ್ನೇ. ಅಶ್ವಿನಿ ನಕ್ಷತ್ರ ಅನ್ನುವಂಥ ಸೀರಿಯಲ್ ಆಕೆಗೆ ಸಿಕ್ಕಾಬಟ್ಟೆ ಫೇಮಸನ್ನು ತಂದುಕೊಡುತ್ತೆ ಮತ್ತು ಆ ಸಂದರ್ಭದಲ್ಲಿ ಒಂದೊಳ್ಳೆ ಕ್ರೇಜನ್ನು ಹುಟ್ಟು ಹಾಕಿದಂಥ ಸೀರಿಯಲ್ ಅಂತ ಅಂದರೆ ಅದು ಅಶ್ವಿನಿ ನಕ್ಷತ್ರ. ಆ ಸೀರಿಯಲ್ ನಂತರವೇ ಆಕೆ ಅನೇಕ ಸಿನಿಮಾಗಳನ್ನು ಕೂಡ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಸ್ಯಾಂಡಲ್ವುಡ್ನಲ್ಲಿ ಮಾಡ್ತಾರೆ. ಒಳ್ಳೆ ಹೆಸರನ್ನು ಕೂಡ ಸಂಪಾದಿಸ್ತಾರೆ. ಅದಾದಮೇಲೆ ಎಲ್ಲರಂತೆ ಅವರು ಕೂಡ ಮದುವೆ ಆಗ್ತಾರೆ, ಮಗು ಕೂಡ ಇದೆ. ಇದೆಲ್ಲದರ ಬೆನ್ನಲ್ಲೇ ಒಂದು ಲಾಂಗ್ ಗ್ಯಾಪನ್ನು ಪಡ್ಕೊಂಡಂಥ ಅಶ್ವಿನಿ ಮಯೂರಿ ವಾಪಸ್ ಸಿನಿಮಾ ಇಂಡಸ್ಟ್ರಿಗೇನೆ ಬರ್ತಾರೆ. ಅದು ಸೀರಿಯಲ್ ಮುಖಾಂತರವಾಗಿ ಎಂಟ್ರಿ ಕೊಡ್ತಾರೆ. ಮೊದಲು ಯಾವ ಸೀರಿಯಲನ್ನು ಮಾಡಿದ್ರು ಅದೇ ಸೀರಿಯಲನ್ನು ಮಾಡ್ತಾರೆ. ಇವರನ್ನ ಮಯೂರಿ ಅನ್ನೋದಕ್ಕಿಂತ ಅಶ್ವಿನಿ ಅಂತಾನೆ ತುಂಬ ಜನ ಈಗಲೂ ಕರೀತಾರೆ. ಆ ಥರ ಫೇಮು ನೇಮು ಅನ್ನು ಕೊಟ್ಟಂಥ ಸೀರಿಯಲ್ಗೆ ವಾಪಸ್ ಬಂದಿದ್ರಿಂದ ಈಗ ಮಾಡುವಂಥ ಸೀರಿಯಲ್ ಕೂಡ ಅದೇ ಮಟ್ಟಿಗೆ ಹಿಟ್ಟಾಗುತ್ತೆ ಅನ್ನೋದು ನಂಬಿಕೆ ಇತ್ತು. ಅದೇ ಮನೆ ದೇವರು. ಆ ಹಾಸ್ಯ ಕಲಾವಿದ ನರಸಿಂಹರಾಜು ಅವರ ಮೊಮ್ಮಗ ಇದರಲ್ಲಿ ಹೀರೋ ಆಗಿ ನಟಿಸ್ತಾ ಇರೋದು. ಕತೆ ಈಗ ತಾನೇ ಶುರು ಆಗಿದೆ, ಇನ್ನೂ ಪೂರ್ಣವಾದಂಥ ಕತೆ ಬಂದೇ ಇಲ್ಲ. ಹೀರೋನ ಕಷ್ಟ ಏನು, ಯಾಕೆ ಇಲ್ಲಿ ನನ್ನ ದೇವರು ಅಂತ ಟೈಟಲ್ ಕೊಟ್ಟಿದ್ದಾರೆ, ಇಲ್ಲಿ ನಾಯಕಿ ನಟಿಯ ಪಾತ್ರವೇನು, ಹೀರೋನ ಮಗಳು ಯಾರು, ದ್ವೇಷ ಯಾಕೆ, ಮೊದಲ ಹೆಂಡತಿ ಎಲ್ಲಿ ಹೋದ್ರು, ಇವ್ರ ಕಥೆವ್ಯತೆ ಏನು, ಇದಿನ್ನೂ ಶುರುನೇ ಆಗಿಲ್ಲ. 40 ಸಂಚಿಕೆ ಪ್ರಸಾರ ಆಗಿರಬಹುದೇನೋ ಅಷ್ಟೇನೆ. ಅಷ್ಟರಲ್ಲೇ ಇದೀಗ ಈ ಸೀರಿಯಲನ್ನು ಮುಗಿಸ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಕಾರಣ TRP ಅನ್ನೋದು ಬರ್ತಾನೆ ಇಲ್ಲ. ಯಾವುದೇ ಸೀರಿಯಲ್ ಪ್ರಾರಂಭವಾದ ಕೆಲವು ದಿನಗಳಲ್ಲಿ ಸೀರಿಯಲನ್ನು ನೋಡುಗರು ನೋಡ್ತಾರೆ. ಯಾಕಂದರೆ ಹೊಸ ಕಥೆ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಹಳೆ ಕಥೆ ಅಂತಂದರೆ ಎಳ್ದಿದ್ನೇ ಎಳಿತಾರೆ ಅಂತ. ಆದರೆ ಹೊಸ ಸೀರಿಯಲ್ ಆದರೂ ಕೂಡ ಇದನ್ನು ಯಾರು ನೋಡ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಇದೀಗ ಇದನ್ನು ವೈಂಡ್ ಅಪ್ ಮಾಡಲಾಗ್ತಾ ಇದೆ. ಸೊ ಈ ಬೇಸರ ಮಯೂರಿಗೆ ಮಾತ್ರ ಅಲ್ಲ, ಅವರ ಫ್ಯಾನ್ಸ್ಗೂ ಕೂಡ ಇದೆ. ಈಗ ತಾನೇ ಶುರು ಮಾಡಿದ್ರು ಆಗಲೇ ಮುಗಿಸೋದು ಅಂದರೆ ಏನರ್ಥ? ಈ ಥರ ಮಾಡಬಾರ್ದಿತ್ತು. ಒಂದೊಳ್ಳೆ ನಟಿಯನ್ನು ಹೀಗೆ ಕರ್ಕೊಂಡು ಬಂದು ಈ ಥರ ಅರ್ಧಕ್ಕೆ ವೈಂಡ್ ಅಪ್ ಮಾಡೋದಂದರೆ ಏನರ್ಥ ಅಂತ. ಇದು ಶ್ರುತಿ ನಾಯ್ಡು ಅವರ ಸೀರಿಯಲ್ ಆಗಿದೆ. ಶ್ರುತಿ ನಾಯ್ಡು ಸೀರಿಯಲ್ ಅಂತಂದರೆ ಅದು ಬಹು ವರ್ಷಗಳ ಕಾಲ ಪ್ರಸಾರ ಆಗುತ್ತೆ ಅಥವಾ ಅದು ಹಿಟ್ಟು ತಂದು ಕೊಡುತ್ತೆ ಅಂತೆಲ್ಲ ಭಾವಿಸಿರ್ತಾರೆ. ಬಟ್ ಎಲ್ಲ ಲೆಕ್ಕಾಚಾರ ತಲೆಕೆಳಗಾಗಿರೋದ್ರಿಂದ ಚಾನಲ್ಗೆ ಬೇಕಾಗಿರೋದು TRP. ಅದೇ ಇಲ್ಲ ಅಂತಂದರೆ ಪ್ರಸಾರ ಮಾಡಿದ್ರೆಷ್ಟು ಬಿಟ್ಟರೆಷ್ಟು ಅಂತ ಮುಗಿಸೋ ಪ್ಲ್ಯಾನಿಗೆ ಬಂದಿದ್ದಾರೆ. ಇದೊಂದೇ ಸೀರಿಯಲ್ ಅಲ್ಲ, ಇನ್ನೂ 2 ರಿಯಾಲಿಟಿ ಶೋಗಳು ಮುಕ್ತಾಯ ಆಗ್ತಿದೆ. ಜೊತೆಗೆ ಇನ್ನೂ 2 ಸೀರಿಯಲ್ಗಳು ಮುಕ್ತಾಯ ಆಗ್ತಿದೆ. ಅಲ್ಲಿಗೆ 3 ಸೀರಿಯಲ್ಲು 2 ರಿಯಾಲಿಟಿ ಶೋಗಳು ಕಲರ್ಸ್ ಕನ್ನಡದಲ್ಲಿ ವೈಂಡ್ ಅಪ್ ಆಗ್ತಾ ಇರೋದು. ಇನ್ನೊಂದು ಚುಕ್ಕಿತಾರೆ ಸೀರಿಯಲ್, ಅದು ಕೂಡ ಶುರುವಾದ ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗ್ತಿದೆ. ಅದರ ಕತೆ, ಅದರ ತಲೆ ಬುಡ ಏನೂ ಕೂಡ ವೀಕ್ಷಕರಿಗೆ ಇನ್ನೂ ಅರ್ಥನೇ ಆಗಿಲ್ಲ. ಅಷ್ಟರ ಒಳಗೆ ಸೀರಿಯಲ್ಗೆ TRP ಬರ್ತಾ ಇಲ್ಲ ಅಂತ ಅದನ್ನು ಮುಗಿಸ್ತಾ ಇದ್ದಾರೆ. ಅಲ್ಲಿಗೆ 1 ಅವರ್ ಫ್ರೀ ಆಗತ್ತೆ. ಇನ್ನೂ ಒಂದು ಅರ್ಧ ಗಂಟೆ ಅದು ಬಂದು ಕೆಂಡ ಸಂಪಿಗೆ ಸೀರಿಯಲ್ ಮುಕ್ತಾಯ ಆಗ್ತಾ ಇರೋದು. ಇವತ್ತು ಮುಗಿಯುತ್ತೆ, ನಾಳೆ ಮುಗಿಯುತ್ತೆ, ಇವತ್ತು ಮುಗಿಯುತ್ತೆ, ನಾಳೆ ಮುಗಿಯುತ್ತೆ ಅಂತ ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಅದು ಕೂಡ ಮುಕ್ತಾಯ ಆಗ್ತಾ ಇರೋದ್ರಿಂದ ಇನ್ನು ಅರ್ಧ ಗಂಟೆ, 1.5 ಗಂಟೆ, ಒಂದು ನನ್ನ ದೇವರು, ಇನ್ನೊಂದು ಕೆಂಡ ಸಂಪಿಗೆ, ಮತ್ತೊಂದು ಚುಕ್ಕಿತಾರೆ, 3 ಸೀರಿಯಲ್ ಮುಕ್ತಾಯ ಆಗ್ತಿರೋದ್ರಿಂದ 1.5 ಗಂಟೆ ಫ್ರೀ ಆಗ್ತಿದೆ. ಅಲ್ಲಿಗೆ ಬಿಗ್ ಬಾಸ್ ಪ್ರಸಾರ ಆಗುತ್ತೆ ಅಂತ ಭಾವಿಸೋಣ. ಬಿಗ್ ಬಾಸ್ಗೋಸ್ಕರನೇ ಈ 3 ಸೀರಿಯಲ್ಗಳನ್ನು ಮುಗಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ತರಾತುರಿಯಲ್ಲಿ ಮುಗಿಸ್ತಾ ಇದ್ದಾರೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿಯೇ ಈ 3 ಸೀರಿಯಲ್ಗಳನ್ನು ಮುಕ್ತಾಯ ಮಾಡಲಾಗ್ತಿದ್ದು ಅಲ್ಲಿ ಅತಿ ಹೆಚ್ಚು TRP ಬರುವಂಥ ಬಿಗ್ ಬಾಸನ್ನು ಮುಗಿಸ್ತಾರೆ ಅಂತ, ಬಿಗ್ ಬಾಸನ್ನು ಶುರು ಮಾಡ್ತಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆದರೆ ಇನ್ನೂ 2 ರಿಯಾಲಿಟಿ ಶೋಗಳು, ಗಿಚ್ಚಿ ಗಿಲಿಗಿಲಿ ಮತ್ತು ರಾಜಾರಾಣಿ, ಈ 2 ರಿಯಾಲಿಟಿ ಶೋಗಳನ್ನು ಕೂಡ ಮುಗಿಸ್ತಾ ಇದ್ದಾರೆ. ಅಂದರೆ
ಈ 2 ರಿಯಾಲಿಟಿ ಶೋಗಳನ್ನು ಮುಗಿಸ್ತಾ ಇರೋದ್ರಿಂದ ಅಲ್ಲಿ ಏನು ಪ್ರಸಾರ ಮಾಡ್ತಾರೆ, ಅಲ್ಲಿ ಏನು ಹಾಕ್ತಾರೆ, ಯಾವ ಕಾರಣಕ್ಕೋಸ್ಕರ ಮುಗಿಸ್ತಾ ಇದ್ದಾರೆ, 3 ಸೀರಿಯಲ್ ಏನೋ ಬಿಗ್ ಬಾಸಿಗೋಸ್ಕರ ಮುಗಿಸ್ತಾ ಇದ್ದಾರೆ, ರಿಯಾಲಿಟಿ ಶೋಗಳನ್ನು ಯಾಕೆ ಮುಗಿಸ್ತಾ ಇದ್ದಾರೆ ಅನ್ನೋದು ತುಂಬ ಜನರು ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ದಾರೆ. TRPಗಾಗಿ ಹರಸಾಹಸ ಪಡ್ತಾ ಇರುವಂಥ ಕಲರ್ಸ್ ಹೊಸ ಹೊಸ ರಿಯಾಲಿಟಿ ಶೋಗಳನ್ನು, ಹೊಸ ಹೊಸ ಸೀರಿಯಲ್ಗಳನ್ನು ಪ್ರಸಾರ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. ಬಟ್ ಯಾವುದು ಕೈ ಹಿಡಿಯುತ್ತೆ, ಯಾವುದು ಕೈ ಹಿಡಿಯಲ್ಲ ಅನ್ನೋದು ಮಾತ್ರ ಗೊತ್ತಿಲ್ಲ. ಏಕ್ದಮ್ ಆಗಿ ಈ ರೀತಿಯಾಗಿ ಒಂದಾದ್ಮೇಲೆ ಒಂದು ಮುಗಿಸ್ತಾ ಇರೋದ್ರಿಂದ ವೀಕ್ಷಕರಿಗೂ ಕೂಡ ಬೇಸರ ಆಗ್ತಾ ಇದೆ. ನೀವು ಪ್ರಯೋಗ ಮಾಡೋದನ್ನು ಈ ರೀತಿಯಾಗಿ ಮಾಡಿದ್ರೆ ಹೇಗೆ ತಾನೇ ಜನ ಈ ಚಾನಲನ್ನು ನೋಡ್ತಾರೆ? ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ನೀಟಾಗಿ ಒಂದು 6 ತಿಂಗಳಾದ್ರೂ ಒಂದು ಕಾರ್ಯಕ್ರಮ ಅಥವಾ ಒಂದು ಸೀರಿಯಲ್ಲು ಅಥವಾ ಒಂದು ರಿಯಾಲಿಟಿ ಶೋ ಅನ್ನೋದು ಬಂದರೆ ಅದನ್ನು ನೋಡಬೇಕು ಅಂತ ಅನಿಸುತ್ತೆ. ಹೀಗೆ ಒಂದು 3 ವಾರ, 4 ವಾರ, 5 ವಾರ ಪ್ರಸಾರ ಮಾಡಿ ಹೇಳ್ದೆ ಕೇಳ್ದೆ ಆ ಕತೆಗೆ ಒಂದು ಎಂಡ್ ಅನ್ನೋದೇ ಇಲ್ಲದೇನೆ ವೈಂಡ್ ಅಪ್ ಮಾಡಿಬಿಟ್ರೆ ಹೇಗೆ? ಕೆಲವು ಸೀರಿಯಲ್ಗಳನ್ನು 3 ವರ್ಷ, 4 ವರ್ಷ, 6 ವರ್ಷ, 7 ವರ್ಷ ಅಂತ ಎಳಿತಾ ಇದ್ದು, ಕೆಲವು ಸೀರಿಯಲ್ಗಳನ್ನು ಹೀಗೆ ಮಾಡೋದ್ರಿಂದ ಕಲಾವಿದರ ಕತೆ ಏನಾಗಬೇಕು, ಆ ಕಲಾವಿದರು ಎಲ್ಲಿ ಹೋಗಬೇಕು, ಅವರ ಜೀವನದ ಹೊಟ್ಟೆಪಾಡಿನ ಕತೆ ಏನು ಅಂತ ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಕಲರ್ಸ್ ಕನ್ನಡದಲ್ಲಿ ಮುಕ್ತಾಯದ ಪರ್ವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಈ ಕ್ಷಣ ತಿಳಿಸಬಹುದು.